ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ನಾವಿವಾಗ ಚನ್ನಗಿರಿ ತಾಲೂಕಿನ ಮಲ್ಲಿಗೆರೆ ಗ್ರಾಮಕ್ಕೆ ಬಂದಿದ್ದೇವೆ. ಮಲ್ಲಿಗೆರೆ ಗ್ರಾಮದ ಒಂದು ಕೊನೆಯ ಭಾಗದಲ್ಲಿರುವಂತಹ ಮನೆಯ ಬಳಿ ಒಂದು ಹಲಸಿನ ಮರನ ಹಾಕಿದ್ದಾರೆ. ನಿಜಕ್ಕೂ ಈ ಹಲಸಿನ ಮರ ನೋಡಿದ್ರೆ ಖುಷಿ ಆಗುತ್ತೆ. ಹಲಸಿನ ಹಣ್ಣು ಸೀಸನ್ ಒಳಗಡೆ ಎಂಥವ್ರಿಗೂ ಬಾಯಲ್ಲಿ ನೀರೂರಿಸುತ್ತೆ. ಹಲಸಿನ ಹಣ್ಣು ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತೇಳಿ ವೈದ್ಯರು ಸಾಕಷ್ಟು ಹೇಳ್ತಾರೆ. ಆದರೆ ನಿಜಕ್ಕೂ ಈ ಮನೆ ಹತ್ರ ಬಿಟ್ಟಿರುವಂತಹ ಹಲಸಿನ ಹಣ್ಣು ಮರದಲ್ಲಿ ಒಂದು ಸುಮಾರು 150ರಿಂದ 200 ಹಲಸಿನ ಹಣ್ಣುಗಳು ಬಿಟ್ಟಿದ್ದು ಒಂದು ಸಾಕಷ್ಟು ಒಂದು ಫಲ ಕೊಡುವಂತ ಮರ ಆಗಿದೆ. ಅದೇ ನಾಗರಾಜ್ ಅವರು ಈ ಹಲಸಿನ ಹಣ್ಣ ಈ ಗ್ರಾಮದಲ್ಲಿ ಕೇಳಿದಂತ ಎಲ್ಲರಿಗೂ ಸಹ ಕೊಟ್ಟು ಇದರ ಸವಿಯನ್ನ ಸವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಭಾಗಗಳಲ್ಲಿ ಹಲಸಿನ ಹಣ್ಣು ತುಂಬಾ ಮಾರಾಟ ಮಾಡ್ತಾರೆ. ಆದರೆ ನಮ್ಮ ಬಯಲು ಸೀಮೆಯ ಈ ಹಲಸಿಗೆ ತುಂಬಾನೇ ಸಿಹಿ ಹಾಗೇನೆ ತುಂಬಾನೇ ಆರೋಗ್ಯಕರವಾಗಿರ್ತದೆ. ಮಲೆನಾಡಿನ ಹಲಸಿನ ಹಣ್ಣಿಗೂ ನಮ್ಮ ಬಯಲು ಸೀಮಾ ಹಲಸಿನ ಹಣ್ಣಿಗೂ ಸಾಕಷ್ಟು ವ್ಯತ್ಯಾಸ ಇದ್ದು, ಇದು ನೋಡೋಕ್ಕೆ ಈ ಕಾಯಿ ಇಷ್ಟು ಸಣ್ಣಕ್ಕೆ ಕಂಡ್ರು ಇದರಲ್ಲಿ ಇರೋಂತಹ ತೊಳೆಗಳು ತುಂಬಾನೇ ದಪ್ಪವಾಗಿರ್ತವೆ, ಹಾಗೇನೆ ಸಿಹಿ ಆಗಿರ್ತವೆ ಅಂತಂದು ಇಲ್ಲಿ ಈ ಗ್ರಾಮದಲ್ಲಿ ಇದನ್ನ ತಿಂದಂತ ಜನರು ಹೇಳ್ತಾರೆ. ನಿಜಕ್ಕೂ ಇಂತಹ ಮರಗಳಲ್ಲಿ ಈ ಒಂದು ಮರದಲ್ಲಿ ಪ್ರತಿ ಬಾರಿನೂ ಒಂದು 250-300 ಹಣ್ಣುಗಳು ಬಿಟ್ಟು ಈ ಗ್ರಾಮದ ಜನರು ಇದನ್ನ ನಿಜಕ್ಕೂ ಸವಿತಿದ್ದಾರೆ ಅಂತ ಹೇಳ್ತಾ ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್, ಚನ್ನಗಿರಿಯಿಂದ ಮಾಡಿದೆ. ಒಂದು ಕಾಯಿ ಕೇಳಂಗಲ್ಲ ಇನ್ಮೇಲೆ ಅವ್ರು ಯಾವಾಗ ಬಂತ ಆ ಕಡೆ ಹೋಗಲ್ಲ. ಸಿಹಿ ಇರ್ತಾವ ಸಿಹಿ ಅಲ್ಲಿ ಮನೆ ಒಳಗಿಂದ 4 ತೊಳೆ ತಿಂದ್ರೆ ಬೆಲ್ಲ ತಿನ್ನಕತ್ತ ಬಾಯಿಬಿಡ್ರಂತೂ ತಿನ್ನಕ ಕೊಟ್ರೆ ಅಪ್ಪಮ್ಮ ಭಾರಿ ಸೌದೆ ಹೊಡೆದ್ರೆ ಅಲ್ಲ ಬೇಳೆ ಒಂದೇ ಬೇಸಂಗಲ್ಲ, ಸಾರು ಮುದ್ದೆ ಅನ್ನ ಮಾಡ್ಬೇಕು. ಮರು ವಸ್ತು ತಗೊಂಡಿರೋಣ ನಿಮ್ಮ ಹೆಸರು? ಗಣೇಶ್. ಈ ಮರ ಮನೆ ಮುಂದೆ ಹಾಕಿರೋ ಹಿಂದೆ ಎಷ್ಟು ವರ್ಷದಿಂದ ಹಾಕಿರೋದು? ಒಂದು 15 ವರ್ಷ ಮೇಲೆ ಹಾಕ್ಯಾರೆ. ಪ್ರತಿ ಸರಿ ಹಿಂಗೆ ಬಿಡುತ್ತಾ? ಬಿಡ್ತದೆ ಪ್ರತಿ ಸರಿ. ಚೆನ್ನಾಗಿ ಹಣ್ಣು ಒಳ್ಳೆ ಸ್ವೀಟ್ ಇದೆ. ಒಳ್ಳೆ. ಎಲ್ಲಿಂದ ತಂದಿದ್ದು ಗಿಡ ಇದು? ಇದು ಸುಮ್ಮನೆ ಇಲ್ಲಿ ಬೆಳೆದು ತಗೊಂಬಂದು ಹಾಕಿದ್ ಸುಮ್ಮನೆ ಹಾಕಿದ್ ಹತ್ತದಲ್ಲ ಅಂತಂದು ಹಾಕಿದ್ವಿ. ಸುಮ್ಮನೆ ಹತ್ತತ್ತು ಒಳ್ಳೆ ಚೆನ್ನಾಗಿ ಕಾಯಿ ಒಳ್ಳೆ ಚೆನ್ನಾಗಿ ಬರುತ್ತೆ. ಊರ್ನವರಿಗೆಲ್ಲ ಫ್ರೀ ಆಗಿ ಕೊಡ್ತೀರಾ? ಹಂಗೆ ಏನು ಯಾರು ಕೇಳ್ತಾರೆ ಅವ್ರಿಗೆ ಸುಮ್ಮನೆ ಕೊಡೋದೆ, ಮಾರೋದಿಲ್ಲ. ಪ್ರತಿ ಸರಿನೂ ಎಷ್ಟು ಬಿಡುತ್ತೆ ಒಂದು ಸೀಸನಿಗೆ? ಸೀಸನಿಗೆ 100-200 ಲೆಕ್ಕಾಚಾರ ಬಿಡ್ತೈತೆ. ಈ ಸತಿ ಸ್ವಲ್ಪ ಕಮ್ಮಿ, ಹೋದ ಸತಿ ಸ್ವಲ್ಪ ಜಾಸ್ತಿ ಬಿಡುತ್ತೆ. ಈ ಸತಿ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ತೊಳೆ ಎಲ್ಲ ದಪ್ಪ ಇರ್ತದ? ತೊಳೆ ಒಳ್ಳೆ ಸ್ವೀಟು, ಚೆನ್ನಾಗಿ ರುಚಿ ಇರ್ತದೆ. ಇವು ಒಂದೇ ಮರ ಇರೋದು ಮನೆ ಮುಂದೆ ಇರ್ಲಿ ಅಂತ ನೆಳ್ಳಿಗೆ ಹಾಕಿದ್ವಿ. ಒಳ್ಳೆ ಚೆನ್ನಾಗಿ ಹಣ್ಣು ಚೆನ್ನಾಗಿ ಊರಾಗೆಲ್ಲ ಕೇಳಿದಾಗೆಲ್ಲ ಕೊಡ್ತೀವಿ, ಮಾರದಲ್ಲ. ಈ ಸರಿ ಎಷ್ಟು ಬಿಟ್ಟಿದೆ ಅಂತ? ಈ ಸತಿ ಒಂದು ಅಮ್ಮಮ್ಮ ಅಂದ್ರೆ ಒಂದು 110-170 ಮೇಲೆ ಬಿಡುತ್ತೆ. ಅದೇ ಒಂದು 10-15 ಕಿತ್ತಿದ್ವಿ ಒಲೆ. ಕಿತ್ತಿದ್ದೀರಾ? ಹಣ್ಣಾದಾಗ ಕೀಳ್ತೀರಾ ಅಥವಾ ಇನ್ನೂ ಕಾಯಿದ್ದಂಗೆ? ಕಾಯಿದ್ದಂಗೆ ಕಿತ್ತು ಹಣ್ಣಿಗೆ ಇಡ್ತೀವಿ. ಹಣ್ಣಾಗತ್ತಂಗ ಮರದಾಗ ಬಿಡಲ್ಲ. ಕಿತ್ತು ಕೊಡ್ತೀವಿ, ಮಾಡ್ತೀವಿ. ಖುಷಿ ಅನ್ಸುತ್ತೆ ಈ ಮರ ಇರೋದು ನಿಮಗೆ? ಒಳ್ಳೆ ಜನಗಳು ಬಂದು ನೆಳ್ಳಿರೋದು ಕುತ್ಕೊಂತಾರೆ, ಚೆನ್ನಾಗಿರುತ್ತೆ. ಒಟ್ಟು ಹೇಳ್ತಾರೆ ಒಳ್ಳೆ ಮರ ಹಾಕಿ ನೆಳ್ಳಿಗೆ ಇರ್ತದ ಕಣ, ಕುತ್ಕೊಂಡ ಚೆನ್ನಾಗತ್ತ ಅಂತಂದು. ಏನಿಲ್ಲ. ಅಲ್ಲ, ಹಲಸಿನ ಹಣ್ಣು ಜನರಿಗೆಲ್ಲ ಕೊಡ್ತಿರೋ ನಿಮಗೆ ಖುಷಿ ಅನ್ಸುತ್ತೆ? ಖುಷಿ ಅನ್ಸುತ್ತೆ. ಎಲ್ಲ ಬಂದು ಕೇಳ್ತಾರೆ, ಒಂದು ನನಗೊಂದು ಕೊಡು ಅಂತಂದು. ನಾವು ಬೀಜ ಮಾಡ್ಕೊಂಬೇಕು, ಒಂದು ಬೀಜ ಕೊಡ್ರಿ ಅಂತಂತಾರೆ. ತಗೊಂಡ್ ಹೋಗ್ರಿ ಅಂತಂತೀವಿ. ನಾವ್ ಇರ್ಲಿದ್ರೆ ತಗೊಂಡ್ ಹೋಗ್ರಿ, ಅದೇನಿದೆಲ್ಲ ಅದೇನೋ ತಿನ್ನೋ ವಸ್ತದ ಅಂತಂದು. ಅದೇನಿಲ್ಲ. ಈ ರೋಡ್ ಸೈಡ್ ಏನಾರು ಬೀಜ ಮಾಡಿ ಏನಾರು ಹಾಕ್ತೀರಾ ಹಿಂಗೆ? ಇಲ್ಲ, ಅದೇನು ಬೀಜ ಏನಿದೆಲ್ಲ. ಅಲ್ಲ, ಮುಂದೆ ಬೇರೆ ಕಡೆ ಇಂತ ಮರದ ಬೀಜನ ಏನಾರು ಹಾಕಂತ ಪ್ಲಾನಿಂಗ್ ಇದೆಯಾ? ಅದೇ ತೋಟಗೊಳಗೆ ಹಾಕೊಂಬೇಕು ಅಷ್ಟೇ. ಹಾಕಿದ್ರೆ ಕೇಳಿದವರಿಗೆಲ್ಲ ಕೊಡ್ತೀರಾ? ಕೊಡ್ತೀವಿ. ಹುಷಾರಿ ಏನೇ ಹಾಕಲ್ಲ.
ಬಿಟ್ರೆ ಬಟ್ಟೆ ಹೋಗ್ಬಿಡದೆ ಹುಡುಗರು ಎಲ್ಲ ಕುಡ್ಕುಡ ಜಿಗಿಟಿ ಎಲ್ಲ ನಡಿ ಅಂತಂತಾರೆ. ಸ್ವಲ್ಪ ತಿರುವ ಒಂದ್ ಕಡೆ ತಿರುವ ಕಣಪ್ಪ ಬೀಳಿಸ್ಬೇಡ ಕಣ, ವೇಸ್ಟ್ ಆಗ್ಬೇಡ. ಆ ತಿರುಗಕ್ಕೆ ಅಂದ್ರೆ ಈ ಕಡೆ ಯಾಕೆ ಇಲ್ಲಲ್ಲ ಕೈ ಬೀಳ್ತೈತೆ ಹಿಡ್ಕೊಂಡು ಮ್ಯಾಕೆ ಕುರುಲ್ತಾರಪ್ಪ ಮುರ್ಕೊಂಡ್ರಕ್ಕಂತ ಅದ ಅಲ್ಲಿ ಬಂದುತ್ತಾನ ಅದು ಇದು ಮುಗ್ರದು ಹೋದ್ರೆ ಅವು ಇಂಪ್ರೂವ್ಮೆಂಟ್ ಆಗಲ್ಲ. 105 ಜನ ತಿಂತಾರ, 200 ಜನ ತಿಂದು ನೆನೆಸ್ತಾರ ಬಿಡ. ಎಲ್ಲ ಕೇಳ್ತಾರೆ. ಇಲ್ಲಿ ಯಾಕೆ ಹೇಳಿಲ್ಲ ಯಾವ್ದಕ್ ಮತ್ತೆ 2 ಕೇಳಿದ್ಯಾ? ಬಾಳ ಶಾರ್ಪ್ ಐತೆ ಇವನ್ ಮಾರಕ್ ಹಾಕಿ ಎಳಿತಾರ. ಹೇಳಿ ಅದಕ್ಕೆ ಮನೆ ಕಡೆ ಕೋಳಿ ಚೆನ್ನಾಗದ ತೋರ್ ಭಕ್ತಿ ಹಿಂಗ ಮೈ ಮೇಲೆ ಇದೇ ಜಲ್ದಿ ಹಣ್ಣಾಗದು.